ಹಾಯ್ ಹಲೋ ನಮಸ್ಕಾರ ಟ್ರಾವೆಲ್ ಆ್ಯಂಡ್ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗೆ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಶ್ರೀ ದುರ್ಗಾ ಗೆಳೆಯರ ಬಳಗ ಇವರ ಆಶ್ರಯದಲ್ಲಿ ನಡೆಯುವಂತಹ ಬ್ಲಡ್ ಕ್ಯಾಂಪ್, ರಕ್ತದಾನ ಶಿಬಿರ, ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬ್ಲಡ್ ಕ್ಯಾಂಪ್ ಏನಕ್ಕೆ ಮಾಡ್ತಿದ್ದಾರೆ ಅಂದರೆ, ಒಂದು ಊರಲ್ಲಿ ಈಗ ಡೋನರಿಂದ ರಿಸೀವರಿಗೆ ಬ್ಲಡ್ ಕೊಡಬೇಕಂದ್ರೆ ಒಂದು ಕ್ಯಾಂಪ್ ಮಾಡಬೇಕಾಗುತ್ತೆ. ರಕ್ತದಾನವನ್ನು ಎಲ್ಲರೂ ಮಾಡ್ಬೋದು, ಆರೋಗ್ಯವಂತ ವ್ಯಕ್ತಿಗಳು ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ರಕ್ತದಾನ ಮಾಡಬೇಕಾದ್ರೆ ಸ್ವಯಂ ಪ್ರೇರಿತರಾಗಿ ಹೋಗಬೇಕು, ಯಾರ ಫೋರ್ಸಿಗೆ ಹೋಗಬಾರ್ದು. ನಿಮಗೆ ಸೆಲ್ಫಾಗಿ ಇರಬೇಕು. ರಕ್ತದಾನ ಮಾಡಬೇಕು, ಒಬ್ಬರನ್ನ ಪೇಷಂಟ್ನ ಉಳಿಸ್ಬೇಕು. ಈಗ ರಕ್ತದಾನ ಏನಕ್ಕೆ ಮಾಡ್ತಾರೆ ಅಂದರೆ, ಒಬ್ಬರು ಪೇಷಂಟಿಗೆ ತುಂಬ ವೀಕ್ನೆಸ್ ಆಗಿರ್ತಾರೆ, ಅವ್ರಿಗೆ ಬ್ಲಡ್ ಒಂದು 5 ಲೀಟರ್ಗಿಂತ ಕಡಿಮೆ ಇದೆ ಅಂದರೆ ಒಂದು ಅಡಲ್ಟಿಗೆ 5 ಲೀಟರ್ಸ್ ಬ್ಲಡ್ ಇರಬೇಕು. ಒಂದು ಹ್ಯೂಮನ್ ಬಾಡಿಯಲ್ಲಿ 5 ಲೀಟರ್ಸ್ ಮಿನಿಮಮ್ ಬ್ಲಡ್ ಇರಬೇಕು. ಅಂದರೆ ಒಂದು ಬಾಡಿ ವೆಯ್ಟಿಗೆ 8% ಬ್ಲಡ್ ಇರಬೇಕು. ಹಾಗೆ ಒಂದು ಆಕ್ಸಿಡೆಂಟಲ್ ಸಿಚುವೇಶನ್ ಇರ್ಬೋದು, ಅವರಿಗೂ ಬ್ಲಡ್ ಲಾಸ್ ಆಗಿರುತ್ತೆ. ಆಕ್ಸಿಡೆಂಟ್ ಆದರೆ ಬ್ಲಡ್ ಲಾಸ್ ಆಗಿರುತ್ತೆ, ಅವರಿಗೂ ಬ್ಲಡ್ ಬೇಕಾಗಿರುತ್ತೆ. ಸೊ ಇಂಥ ಶಿಬಿರಗಳು ನಡೆದಲ್ಲಿ ಯಾರಿಗಾದರೂ ಡೋನರ್ಸ್ ರಿಸೀವರ್ಸ್ ಯಾರಿರ್ತಾರೆ ಅವರಿಗೆ ಬ್ಲಡ್ ತುಂಬ ಅಗತ್ಯವಾಗಿರುತ್ತೆ. ಇಂಥ ಶಿಬಿರ ಮಾಡಿದರೆ ಡೈರೆಕ್ಟಾಗಿ ಹಾಸ್ಪಿಟಲಿಂದ ಅವರು ಯಾರು ರಿಸೀವರ್ ಇರ್ತಾರೆ ಅವರಿಗೆ ಕೊಡ್ಬೋದು. ರಕ್ತವನ್ನು ಆರ್ಟಿಫಿಷಿಯಲ್ ಆಗಿ ಅಂತೂ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಮಗೆ ಒಂದು ಭಯ ಇರ್ಬೋದು, ರಕ್ತದಾನ ಮಾಡಿದ ಮೇಲೆ ಆ ರಕ್ತ ಮತ್ತೆ ಉತ್ಪತ್ತಿ ಆಗುತ್ತಾ ಇಲ್ವಾ ಅಂತ. ಖಂಡಿತ ಉತ್ಪತ್ತಿ ಆಗುತ್ತೆ. ನಿಮ್ಮ 24 ಗಂಟೆ ಡೊನೇಟ್ ಮಾಡಿದ 24 ಗಂಟೆ ಒಳಗಡೆ ನಿಮಗೆ ಪುನರುತ್ಪತ್ತಿ ಆಗುತ್ತೆ. ಏನು ಭಯ ಪಡುವಂಥದ್ದೇನಿಲ್ಲ. ಹಾಗೆ ನಿಮಗೆ ಆ ಇಂಜೆಕ್ಷನ್ ಕೊಟ್ಟರೆ ಭಯ ಏನು, ಎಷ್ಟು ಗಂಟೆ ಬ್ಲಡ್ ತೆಗಿತಾರೆ ಅದೆಲ್ಲ ಭಯ ಇರ್ಬೋದು. ಅಷ್ಟೇನು ಟೈಮ್ ತಗೊಳ್ಳಲ್ಲ, ಒಂದು 20 to 30 ಮಿನಿಟ್ಸ್ ಒಳಗಡೆ ಆಗುತ್ತೆ. ನಿಮಗೊಂದು ಇಂಜೆಕ್ಷನ್ ಚುಚ್ಚಿದಷ್ಟು ಭಯ ಆಗುತ್ತೆ ಅಷ್ಟೇ. ನಾನು ಫಸ್ಟ್ ಟೈಮ್, ಆ್ಯಕ್ಚುಲಿ ನಾನು ಹೇಳ್ತಿದ್ದೀನಿ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಸ್ವಲ್ಪ ನರ್ವಸ್ ಇದೆ, ಏನು ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೋಗಬೇಕು. ಹಾಗೆ ರಕ್ತದಾನ ಮಾಡೋದ್ರಿಂದ ನಮಗೆಲ್ಲ ಏನು ಉಪಯೋಗ ಅಂತ ಅನ್ಕೋತೀರಾ? ಫಸ್ಟ್ ಆಫ್ ಆಲ್ ನಮಗೆ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ. ಹಾಗೆ ಹೃದಯಾಘಾತ 90% ಕಡಿಮೆ ಆಗುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಹಲವಾರು ಕಾಯಿಲೆಗಳು ಬರುವುದು ನಿಯಂತ್ರಣವಾಗುತ್ತೆ. ಹಾಗೆ ನಮ್ಮ ಬ್ಲಡ್ಡಲ್ಲಿರುವಂತಹ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ಇಂಥ ಹಲವಾರು ಉಪಯೋಗಗಳಿವೆ. ಮತ್ತು ಇನ್ನೊಂದು ವಿಷಯ, ನೀವು ಬ್ಲಡ್ ಕೊಡೋಕ್ಕೆ ಹೋಗೋದಾದರೆ ಧೂಮಪಾನ, ಮದ್ಯಪಾನ ಮಾಡದೆ ಹೋಗಿ. ನಮಗೂ ಒಳ್ಳೆಯದು, ಬ್ಲಡ್ ಕೊಟ್ಟ ರಿಸೀವರ್ಗೂ ಒಳ್ಳೆಯದು. ಹಾಗೆ ಇಷ್ಟು ಹೇಳ್ತಾ ತಡ ಮಾಡೋದು ಬೇಡ, ಹೋಗೋಣ. ಇವಾಗ 8:30ಗೆ ಸ್ಟಾರ್ಟ್ ಆಗಿದೆ ಬ್ಲಡ್ ಕ್ಯಾಂಪ್. ಈವ್ನಿಂಗ್ 3 o'clock ತನಕ ಇರುತ್ತೆ. ಸೊ ಹೋಗೋಣ. ಅಲ್ಲಿ ನನ್ನ ಫ್ರೆಂಡ್ಸು ಇರ್ತಾರೆ, ಅವರೇ ಸಜೆಸ್ಟ್ ಮಾಡಿದರು ನನಗೆ. ಸೊ ಹೋಗೋಣ, ಅಲ್ಲಿ ಹೋಗಿ ಅಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡಿ ಹಿಂಗೆಲ್ಲ ನಡೆಯುತ್ತೆ ನಿಮ್ಗೆ ತೋರಿಸ್ತೀನಿ. ಸಲ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಆ್ಯಕ್ಚುಲಿ 1 ಜನ ಇರ್ತಾರೆ, ಒಂದು 70 ಮೀಟರ್ ಹಾಫ್ ಆನ್ ಅವರ್ ತುಂಬ ತಗೊಂಡು ಅವೇ ಮಸ್ತ್ ಸೆಕೆಂಡ್ ಒಂದು ಪ್ರೋಗ್ರಾಮ್ ಮಾಡಿ. ಹಾಂ ಹಾಂ ನಾನೇ ಜನ ರಕ್ತದಾನ ಜೀವನೋಡು ಮಹಾದಾನ. ಜೀವನೋಡು ಜೀವ ಇಪ್ಪನ ಕೊಂಚ ಕೊರ್ಪುನ ದಾನ ಪಂಡ ರಕ್ತ ಪಂಡ ಬೈತ ಒಲ ಕೊರಿ ರಾಬ್ಜಿ ಒಂಜಿ ಜೀವೋಗು ಕೊರ್ದು ಒಂಜಿ ಜೀವೋಡ್ದು ಒಂಜಿ ಜೀವ ಕೊರಿಪುನ ಸಾಧನ ರಕ್ತದಾನ. ರಕ್ತದಾನಕ್ಕೆ ನನ್ನೆಲ್ಲ ಯುವ ಜನಾಂಗ ಮಸ್ತ್ ಬರೋಡು. ಒಕ್ಕ ಕೆಲವರು ಒಂಜಿ ತಪ್ಪ ಅಭಿಪ್ರಾಯ ಉಂಡು, ನೆತ್ತೆರು ಕೊರ್ದ
ಆರ್ಟ್ ಫೈಲ್ ಹಾಕೊಂಡು ನೆತ್ತಿರ್ಕೊಂಡು ಜೊತೆ ಸೀಕೊಂಡು ಅವು ದಾಲತ್ ಇದ್ದೇವೆ ಜನಕ್ಕೆ ತಪ್ಪು ಕಲ್ಪನೆ. ಆರೋಗ್ಯವಂತ ವ್ಯಕ್ತಿ ಏಪಲ 6 ಮಂತ್ ಬರೋ ಕೊರೊಂದಿತ್ತೇನೆ ಎಡ್ಡೆ ಮಸ್ತ್ ಜನಕ್ಕೆ ಎಫೆಕ್ಟ್ ಆಯಿತು ಬೂರ್ನು ಎಡ್ಡೆ ಉಂಟು ಅಂಚದು ಎಂಕ್ಲ ದುರ್ಗಾ ಗೆಳೆಯರ ಬಲಕ ದಂಡೆಗೊಂಡು ರಿಜಿಸ್ಟರ್ ನೆಟ್ ಇನ್ನು ಎಂಕ್ಲು ಫಸ್ಟ್ ಟೈಮ್ ಎಂಕ್ಲು ಬ್ಲಡ್ ರಕ್ತದಾನ ಅಂತ ಯಶಸ್ಪೂರ್ವಕವಾದ ನಡತ್ತೀನಿ. ಎಷ್ಟು ಜನ ಬರ್ತೀವಿ ಎಂಗ್ಲು ಟೋಟಲ್ ಇನಿ 68-70 ಮೆಂಬರ್ಸ್ ಬ್ಲಡ್ ಡೊನೇಟ್ ಮಾಡ್ತೀರಿ. ಅನ್ನೊಂದು ಟೋಟಲ್ ಪೀಪಲ್ ಸ್ವಲ್ಪ 120-150 ಉಂಟು ಬರ್ತೀರ ರೆಡಿಗೇಷನ್ ಹಾಸ್ಪಿಟಲ್ ನೇತೃತ್ವ ಮಾಡ್ತೀನಿ. ದುರ್ಗಾಗೆಲ್ಲ ಬರೋ ರಿಜಿಸ್ಟರಿಂಗ್ ನೆಟ್ ಸಂಗೋಡ್ ಮಾಡ್ತೀನಿ ಮಾತೆಲ್ಲ ಸೇರಿದೆ. ಲೆಡಿಗೇಷನ್ ಕೋಆರ್ಡಿನೇಟರ್ ನಮ್ಮ ಏಪಲ ಯೂಶ್ವಲಿ 1 o'clock ಮುಟ್ಟ ದೊಪ್ಪುವ ನೈನಿ ಒಂದು ಜನ ಇತ್ತೇರ ಬೊಕ್ಕ ಬತ್ತೇರು ಬತ್ತಿನಕ್ಲೇನು ನಮ್ಮ ಕ್ಯಾಂಪು ಬಂಡ ಜನ ಬರ್ಪುನೇ ಕಷ್ಟ ಆನಲಕ್ಲು ಬತ್ತಿ ಇಂಟ್ರೆಸ್ಟೆಡ್ ಬತ್ತಿನಕ್ಕೋಸ್ಕರ ಈತ್ ಬರ್ತು ಮುಟ್ಟ ಉಲ್ಲ ಅಂಚನೆ 45 kg ಆಣುಲು ಉಪ್ಪೋಡು ವೆಯ್ಟ್ 148 kg ಉಪ್ಪೋಡು ಬೊಕ್ಕ ಹಿಮೋಗ್ಲೋಬಿನ್ ಪ್ರತಿಯೊರೇನೆಲ್ಲ ಚೆಕ್ ಮಲ್ಪ 12 ಮಿತ್ತಿತ್ತು ನನ್ನ ಮಾತ್ರೆ ದಪ್ಪು BP ಲಂಚನೆ ವೇರಿಯೇಷನ್ ಇತ್ತು ನಾನು ರಿಜೆಕ್ಟ್ ಆಗ್ತಾನೆ ರಿಜೆಕ್ಟ್ ಮಲ್ದ 350 ml ಬ್ಲಡ್ ದಪ್ಪು ಮೂಲೆ ಟೆಸ್ಟ್ ಮಲ್ತದ ಬ್ಲಡ್ ಇದನ್ನ ಇಜಿಂದ ಟೆಸ್ಟ್ ಇದು ಬ್ಲಡ್ ಟೆಸ್ಟ್ ಅಲ್ಪ ಪೂರಾ ಬ್ಲಡ್ ಬ್ಯಾಂಕ್ ಅಲ್ಪ ನಿಪ್ಪೋದು ನೆಟ್ಟೆ ನಮ್ಮ ಇಂಚಿನ ಮಲ್ತ ಬಂಡ BP ಟೆಸ್ಟ್ ಮಲ್ಪುವ ಹಿಮೋಗ್ಲೋಬಿನ್ ಟೆಸ್ಟ್ ಮಲ್ಪುವ ಬೊಕ್ಕ ಓರಲ್ ಎಕ್ಸಾಮಿನೇಷನ್ ಮಲ್ತಿ ಬೊಕ್ಕನೆ ಪೂರ ಗೆತ್ತೊಂದು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತ ಬೈದಿನಿ ಬ್ಲಡ್ ಬ್ಯಾಂಕ್ ಗೌರ್ಮೆಂಟ್ ಲೇಡಿ ಗೋಷನ್ ಹಾಸ್ಪಿಟಲ್ ನಮ್ಮ ನೆಡೆ ತೆತ್ತೊಂದು ನೆತ್ತೇರನ್ನು ಲೇಡಿ ಗೋಷನ್ ಹಾಸ್ಪಿಟಲ್ದ BPL ಅವಾರ್ಡು APL ಅವಾರ್ಡು ಅಕ್ಲಿಗೆ ಆ ಲೇಡಿ ಗೋಷನ್ ಹಾಸ್ಪಿಟಲ್ ಅಕ್ಲಿಗೆ ಫ್ರೀ ಆದ ಕೊರ್ಪಿನ ಸಂಸ್ಥೆ ಅದರ್ ಹಾಸ್ಪಿಟಲ್ ಟೆಸ್ಟಿಂಗ್ ಚಾರ್ಜ್ ನಾಮಿನಲ್ ಚಾರ್ಜ್ ಎಂಚಿನೊಂದು ಅವು ಮಾತ್ರ ಗೆತ್ತೊಂದು ರಿಪ್ಲೇಸ್ಮೆಂಟ್ ಇಚ್ಚಂತೆ ಕೊರ್ಪ ಇದು ಒನ್ಸ್ ಬ್ಲಡ್ ಇತ್ತು ರಿಸೀವರ್ ಡೋನರ್ ಕೊಡ್ಬೇಕು ರಿಸೀವರ್ಗೆ ಎಷ್ಟು ಟೈಮ್ 3 months ಬೋಡು ಆಡುಲೆಂಗಂಡ 3 months ರಿಸೀವ್ ಡೋನರ್ಗೆ ಒಂದು ಆಯರೆ ಬ್ಲಡ್ 24 hours ತೊಲೆ ಫಿಲ್ ಹಾಕೊಂಡು ಐಟ್ ಇಂಟಿಗ್ರೇಟೆಡ್ಸ್ ಬರೋ ಆವಡ ಅಂಡ ಒಂದು 3 months ಗ್ಯಾಪ್ ಬೋಡು ವುಮನ್ಸ್ 4 months ಗೋರ ಇಯರ್ಲಿ 3 times ಮೆನ್ಸ್ 4 times ಮೆನ್ಸ್ 4 times ಎಷ್ಟು ಇಯರ್ದು ಮಿತ್ ಅಡಲ್ಟ್ಸ್ 18 ಹಿಡಿದು 60 years ಮಟ್ಟ ಬ್ಲಡ್ ಪ್ರತಿಯೊರೇನೆಲ್ಲ ಬ್ಲಡ್ ಚೆಕ್ ಮಾಡ್ತದೆ BP ಆವಡ ಒಂದು ಆವಡ ಮಂತದೆ ಓಕೆ ಥ್ಯಾಂಕ್ ಯು. ಫ್ರೆಂಡ್ಸ್ ಏನಂದರೆ ಬ್ಲಡ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಬರುವಾಗಲೇ ಲೇಟ್ ಇತ್ತು. ಒಂದು ಪ್ರೋಗ್ರಾಮ್ ಮುಗಿಸಿ ಬರುವಾಗ ಲೇಟ್ ಆಯಿತು. ಇಲ್ಲಿ ಬರುವಾಗಲೇ 3 o'clock ಹತ್ರ ಆಗಿದೆ. ಯಾಕಂದರೆ ಮಧ್ಯಾಹ್ನ ಮೇಲೆ ಬ್ಲಡ್ ಕೊಟ್ಟರೆ ಕೊಡಬಾರ್ದು, ಯಾಕಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಈ ಬಿಸಿಲಿಗೆ ಈ ಟೆಂಪ್ರೇಚರ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಈ ಟೈಮಿಗೆ ಬ್ಲಡ್ ಕೊಡಬಾರ್ದು ಯಾವತ್ತು. ಮತ್ತು ಒಂದು ಏನಂದರೆ ಬ್ಲಡ್ ಕೊಟ್ಟರು ಇಲ್ಲಿ ಕೂಲಾಗಿರೋ ಪ್ಲೇಸ್ ಇಲ್ಲ, ಅಂದರೆ AC ಇಲ್ಲ. ಈ ಸ್ಕೂಲಲ್ಲಿ ಮಾಡಿದಿರೋ ಕಾರಣ AC ಇರಲ್ಲ. ಸೊ ನಮ್ಮ ಬ್ಲಡ್ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಅದು ಕಾರಣ ನೆಕ್ಸ್ಟ್ ಟೈಮ್ ನೋಡುವ, ನೆಕ್ಸ್ಟ್ ಟೈಮ್ ಕೊಡೋಕ್ಕೆ ಎಲ್ಲಾದರೂ ಆದರೆ ಕೊಡೋಣ. ಅಷ್ಟೋ ತನಕ ಟೇಕ್ ಕೇರ್, ಬೈ ಬೈ, ಸಿ ಯು.